ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಮ್ಮ ಸ್ಪಿರಿಚುವಲ್ ಗೈಡೆನ್ಸ್ ಏನು ಅಂದರೆ, ನಮ್ಮ ದೈವಿಕ ಶಕ್ತಿ ನಮಗೆ ಯಾವ ಸಂದೇಶ ನೀಡ್ತಾ ಇದ್ದಾರೆ ಮತ್ತು ಯಾವ ಸಂದೇಶ ನೀಡಬೇಕು ಅಂತ ಹೇಳಿ ಇವತ್ತು ನಿಮಗೆ ಒಂದು ಸಂದೇಶವನ್ನು, ಯಾವ ಸಂದೇಶವನ್ನು ತಂದಿದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ನೋಡೋಣ. ಇದು ಒರೆಕಲ್ ಕಾರ್ಡ್ ಮುಖಾಂತರ ನಾನು ಇವತ್ತು ನಿಮಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ಸ್ಪಿರಿಚುವಲ್ ಗೈಡೆನ್ಸ್ ಅಂತ ಗುರುಗಳು ಇರ್ತಾರಲ್ವ, ನಮ್ಮ ಗೈಡೆನ್ಸ್ ಅಂದರೆ ನಮಗೆ ಏಂಜಲ್ಸ್ ಸಪೋರ್ಟ್ ಇರುತ್ತೆ, ಅಥವಾ ನಮಗೆ ನಿಮ್ಮ ದೈವ ಶಕ್ತಿ ಇರುತ್ತೆ. ಆ ದೈವ ಶಕ್ತಿಯಿಂದ ನಿಮಗೆ ಯಾವ ಮೆಸೇಜಸ್ ಇದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ನಿಮ್ಮ ಮನಸ್ಸಲ್ಲಿ ಒಂದು ಸಾರಿ ನಿಮಗೆ ಗೈಡ್ ಅಂದರೆ ನಿಮಗೆ ಗೈಡ್ ಮಾಡ್ತಾ ಇರೋದಂತೂ ಅಥವಾ ನಿಮಗೆ ನೀವು ಆರಾಧನೆ ಮಾಡುವಂತಹ ದೈವ ಶಕ್ತಿ ಏನಿದೆಯೋ ಅದನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈ ರೀಡಿಂಗ್ ನೋಡಿ ಅಂತ ಹೇಳ್ತೀನಿ. ಓಕೆ, ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಓಕೆ, ಯಾರು ಮತ್ತು ಚೈಲ್ಡ್ ಮೈಡನ್ ಮತ್ತು ಮೆಡಿಷನ್ ಗಾರ್ಡಿಯನ್. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ, ನಿಮ್ಮ ಸ್ಪಿರಿಚುವಲ್ ಗಾರ್ಡಿಯನ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ಒಂದು ಗುರಿಯ ಬಗ್ಗೆ ನೆನಪು ಮಾಡ್ತಾ ಇದ್ದಾರೆ. ಅಂದರೆ ನೀವು ಎಮೋಷ್ನಲಿ ತುಂಬಾ ಸ್ಟಕ್ ಆಗಿರ್ತೀರ. ಆ ಸ್ಟಕ್ ಆದ ಕ್ಷಣದಲ್ಲಿ ನಿಮಗೆ ಯಾವುದೇ ಥರದ ಪ್ಲ್ಯಾನ್ಸ್ ಆಗಿರಲಿ, ಮೈಂಡ್ ಓಡೋದಾಗಿರಲಿ, ಅಥವಾ ಯಾವುದೇ ವಿಚಾರದ ಬಗ್ಗೆ ಹೆಚ್ಚಿನ ಗಮನ ಕೊಡದೇ ಇದ್ದಾಗ, ಆಗ ನಿಮಗೆ ಯೂನಿವರ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಂದರೆ ನಿಮ್ಮ ಸ್ಪಿರಿಚುವಲ್ ಗೈಡೆನ್ಸ್ ಏನು ಮಾಡ್ತಾ ಇರ್ತಾರೆ ಅಂದರೆ, ನಿಮಗೆ ಒಂದು ದಾರಿ ತೋರ್ಸೋಕ್ಕೋಸ್ಕರ ಅವರಿಗೆ ಯಾವ ಸಿಂಬಲ್ಸ್ ಅಂದರೆ ಅವರಿಗೆ ಯಾವ ಸೈನ್ ಬೇಕಾಗಿರುತ್ತೆ ಅದನ್ನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಮೊಬೈಲಲ್ಲಿ ನಂಬರ್ ನೋಡ್ತಿರ್ಬೋದು, ಎದುರುಗಡೆ ಇರುವಂತಹ ವೆಹಿಕಲ್ಗಳಲ್ಲಿ ನಂಬರ್ ನೋಡ್ತಿರ್ಬೋದು, ಅಥವಾ ಏಂಜಲ್ಸ್ ಯಾವುದಾದ್ರೂ ನಿಮಗೆ ಒಂದೊಂದು ಸೂಚನೆಗಳನ್ನು ಕೊಡ್ತಾ ಹೋಗ್ತದೆ. ಅಂದರೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ದೈವಿಕ ಸಂದೇಶ ಆಗಿರ್ಬೋದು, ಅಥವಾ ನೀವು ನಂಬಿರುವಂಥ ದೇವರಾಗಿರ್ಬೋದು, ಯಾವುದೇ ಒಂದು ಶಕ್ತಿ ಆಗಿರ್ಬೋದು, ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ಇಲ್ಲಿ ಸರೌಂಡಿಂಗ್ ಯುವರ್ ಸೆಲ್ಫ್ ವಿತ್ ಪ್ರೊಟೆಕ್ಟಿವ್ ಎನರ್ಜಿ. ಅಂದರೆ ನಿಮ್ಮನ್ನು ತುಂಬಾ ನಿಮ್ಮ ಸರೌಂಡಿಂಗ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ನಿಮ್ಮನ್ನು ಪ್ರೊಟೆಕ್ಟಿವ್ ಮಾಡುವಂತಹ ಎನರ್ಜಿ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಇವತ್ತು ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಸಫರ್ ಪಡ್ತಾ ಇರ್ತೀರ, ನೋವು ಅನುಭವಿಸ್ತಾ ಇರ್ತೀರ. ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರವಾಗಿ ಆಗಿರ್ಬೋದು, ಅಥವಾ ಹೆಲ್ತ್ ವಿಚಾರವಾಗಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ತುಂಬಾ ಸ್ಟ್ರಗಲ್ ಅನುಭವಿಸ್ತಾ ಇರ್ತೀರ, ನೋವು ಅನುಭವಿಸ್ತಾ ಇರ್ತೀರ, ಅಥವಾ ಡಿಪ್ರೆಷನ್ನಲ್ಲಿರ್ತೀರ. ಯಾವುದಕ್ಕೂ ಮನಸ್ಸೇ ಇರಲ್ಲ ನಿಮ್ಮ ಲೈಫಲ್ಲಿ, ಏನು ಮಾಡೋದಕ್ಕೂ ನಿಮಗೆ ಮನಸ್ಸಾಗಿರಲ್ಲ. ಆ ಕ್ಷಣ ಏನು ಮಾಡುತ್ತದೆ, ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಸರೌಂಡಿಂಗ್ ಏನು ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ಎನರ್ಜಿ ಇರ್ಬೋದು, ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ನಿಮಗೊಂದು ಶೈನ್ ಕೊಡ್ತಾ ಇರುತ್ತೆ. ನೀನು ಈ ಕ್ಷಣ ನಿನ್ನದಲ್ಲ, ಬಟ್ ಬೇರೆ ನಿನಗಾಗಿ ಒಂದು ಗುರಿ ಇದೆ. ಅಂದರೆ ಮುಂದೆ ಇರುವಂತಹ ಗುರಿ ಇದೆ, ಅದರ ಕಡೆ ಹೆಚ್ಚಿನ ಗಮನ ಕೊಡು ನೀನು ಅನ್ನೋದನ್ನ ಶೈನ್ ಮಾಡ್ತಾ ಇರುತ್ತೆ. ಯಾವ ರೀತಿಯಾಗಿರ್ಬೋದು, ಒಬ್ಬ ವ್ಯಕ್ತಿ ಏನಾದರೂ ನಿಮಗೆ ಬಂದು ಯಾಕೆ ಇಷ್ಟೊಂದು ಗೊಂದಲದಲ್ಲಿದೆಯಾ, ಏನು ತೊಂದರೆ ನಿನಗೆ, ಈ ಥರದಲ್ಲೆಲ್ಲ ನಿಮ್ಮನ್ನ ಯೋಚನೆ ಕೇಳ್ತಾ ಇರ್ಬೋದು. ಆದರೆ ನೀವು ಅದಕ್ಕೆ ಸರಿಯಾದ ಉತ್ತರ ಕೊಡದೆ ನಿಮ್ಮ ಮನಸ್ಸಲ್ಲೇ ನೋವನ್ನು ಸಹಿಸ್ಕೊತಾ ಇರ್ತೀರ, ಅಥವಾ ಯಾವುದೋ ವ್ಯಕ್ತಿ ಇದ್ರೆ ಏನು ಹೇಳೋಕ್ಕಾಗದೆ ಒಳಗೆ ನೋವು ಅನುಭವಿಸ್ತಾ ಇರ್ತೀರ. ಆಗ ಏನಾಗುತ್ತಪ್ಪ ಅಂತ ಹೇಳಿದರೆ, ನಿಮ್ಮನ್ನು ಯಾವ ರೀತಿಯಲ್ಲಿ ನಾನು ಚೇಂಜ್ ಮಾಡಬೇಕು, ಯಾವ ರೀತಿಯಲ್ಲಿ ನಾನು ಚೇಂಜ್ ಆಗಬೇಕು ಅನ್ನುವಂತಹ ಕ್ಷಣ ನೀವು ಅರ್ಥನೇ ಮಾಡ್ಕೊಳ್ಳಲ್ಲ. ಅಂದರೆ ನಿಮ್ಮ ಆತ್ಮ ಏನಾಗ್ತಾ ಇರುತ್ತೆ ಅಂದರೆ, ನಿಮ್ಮ ಇಂಟ್ಯೂಷನ್ ಪವರ್ ಹೇಳ್ತಾ ಇರುತ್ತೆ, ನೀನು ಇದಲ್ಲ, ನಿನ್ನ ಲೈಫ್ ಇದಲ್ಲ ಅಂತ ನಿಮಗೆ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತದೆ. ಅಂದರೆ ಒಳ ಮನಸ್ಸು ಹೇಳ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಡಿಪ್ರೆಷನಲ್ಲಿ ಇರ್ತೀವಿ, ಏನಪ್ಪ ಯೋಚನೆ ಮಾಡಬೇಕು ಅನ್ನೋ ಮನಸ್ಥಿತಿನೇ ಇರೋದಿಲ್ಲ. ಒಂದು ಕೆರಿಯರ್ ವಿಚಾರವಾಗಿ ಯೋಚನೆ ಮಾಡ್ತಿರ್ಬೋದು, ಅಥವಾ ಫೈನಾನ್ಷಿಯಲ್ ಯಾರೋ ಏನೋ ಒಂದು ಹೇಳ್ತಾ ಇರ್ತಾರೆ, ಅದ್ರ ವಿಚಾರ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕದಲ್ಲಿ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಅದರಿಂದನೂ ನಿಮಗೆ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ಬೋದು. ನಿಮ್ಮ ಸೋಲ್ ಜರ್ನಿ ಏನಾಗ್ತಾ ಇದೆ ಅಂದರೆ, ನಿಮ್ಮನ್ನ ಅದು ಪರೀಕ್ಷೆ ಮಾಡ್ತಾ ಇರುತ್ತೆ. ಯಾವ ರೀತಿ ನಿಮ್ಮ ಜೀವನ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಹೋಗುತ್ತೆ. ಆದರೆ ಅಷ್ಟೇ ನೀವು ನೋವು ಅನುಭವಿಸ್ತಾ ಹೋಗ್ತೀರ.
ಆ ಟೈಮಲ್ಲಿ ನಿಮ್ಮ ಗುರಿ ಇದೆಲ್ಲ, ನಿಮ್ಮ ಗುರಿ ಬೇರೆ ಇದೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತುಂಬಾ ಕ್ಲಿಯರಾಗಿ ಹೇಳ್ತಾ ಇದೆ. ಅಂದರೆ ಫಾಸ್ಟಲ್ಲಿ ಏನಪ್ಪ ಅಂದರೆ ನೀವು ತುಂಬ ಜನರಿಂದ ನೋವನ್ನು ಅನುಭವಿಸ್ತಾ ಇರ್ತೀರ. ನಿನಗಾಗಿ ಯಾವುದೇ ರೀತಿಯಲ್ಲಿ ನೀವು ಟೈಮ್ ಕೊಟ್ಟಿರಲ್ಲ. ನೀವು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೀರಾ, ಬೇರೆಯವ್ರಿಗೋಸ್ಕರನೇ ಸ್ಟ್ರಗಲ್ ಪಟ್ಟಿರ್ತೀರ, ಬೇರೆಯವ್ರ ಬಗ್ಗೆನೇ ನೀವು ಹೆಚ್ಚಿನ ಗಮನ ಕೊಟ್ಟಿರ್ತೀರ. ನಿಮಗಾಗಿ ನೀವು ಏನೂ ಮಾಡ್ಕೊಳಕ್ಕೆ ರೆಡಿ ಆಗಿರಲ್ಲ. ಈಗ ನನ್ನ ಮಕ್ಕಳಿಗಪ್ಪ ಇದಾಗಲಿ, ಅಥವಾ ನನ್ನ ಗಂಡಗಾಗಲಿ, ಇದು ನನ್ನ ಅತ್ತೆ ಮಾವನಿಗಾಗಲಿ, ಅಥವಾ ಇದು ನಮ್ಮ ಅಪ್ಪ ಅಜ್ಜಿಗಾಗಲಿ, ಇದು ನಮ್ಮ ತಂದೆಗಾಗಲಿ, ತಾಯಿಗಾಗಲಿ, ಇದು ಎಲ್ಲ ಅವರಿಗೋಸ್ಕರನೇ ನಿಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ಬಟ್ ನಿಮಗೋಸ್ಕರ ನೀವು ಯಾವುದೇ ರೀತಿನ ಟೈಮ್ ಕೊಟ್ಟಿರಲ್ಲ. ನಿಮ್ಮ ಹೆಲ್ತ್ ವಿಚಾರವಾಗಿ ನೀವು ಟೈಮ್ ಕೊಟ್ಟಿರಲ್ಲ, ಅಥವಾ ನಿಮ್ಮ ಜೀವನಕ್ಕೆ ನಿಮ್ಮ ಖುಷಿಗಾಗಿ ನೀವು ಏನೂ ಮಾಡಿದಷ್ಟು ಟೈಮ್ ಕೊಟ್ಟಿರಲ್ಲ, ಅಥವಾ ಸಮಯ ಕೊಟ್ಟಿರಲ್ಲ, ಅಥವಾ ನಿಮ್ಮ ಖುಷಿಗಾಗಿ ನೀವು ಏನನ್ನೂ ಮಾಡಿರಲ್ಲ. ಆಗ ಯೂನಿವರ್ಸ್ ಏನು ಮಾಡುತ್ತೆ, ಆ ಜನಗಳಿಂದ ನಿಮಗೆ ತುಂಬಾ ಮೋಸನ ಆಗ್ತಾ ಹೋಗ್ಬೋದು. ಯಾಕಂದರೆ ಈಗ ಒಬ್ಬ ವ್ಯಕ್ತಿ ಒಬ್ಬರನ್ನ ನಂಬಿದ್ದಾರೆ ಅಂದರೆ ಅಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿಯಿಂದ ಆದಂಥ ನೋವಿಗೋಸ್ಕರನೇ ಅವರು ಡಿಪ್ರೆಷನಲ್ಲಿ ಹೋಗಿರ್ತಾರೆ. ಅಥವಾ ಗಂಡನಿಂದ ಆಗಿರ್ಬೋದು, ಅಥವಾ ಮಕ್ಕಳೇನೋ ಒಂದು ವಿಚಾರದಲ್ಲಿ ಏನಾದ್ರು ತೊಂದರೆ ಆಗಿರ್ಬೋದು, ಅಥವಾ ಆಜು ಬಾಜು ಇರುವಂಥ ವ್ಯಕ್ತಿಗಳೇನಾದ್ರು ನಿಮಗೆ ತೊಂದರೆ ಕೊಡ್ತಿರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನೀವು ಏನೋ ಒಂದು ವಿಚಾರ ಯಾವುದೋ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗಿರ್ತಾರೆ. ಯಾವ ಡಿಸಿಷನ್ ತೊಗೊಳಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ನೀವಿದ್ದಾಗ ಯೂನಿವರ್ಸ್ ನಿಮಗೇನು ಹೇಳ್ತಾ ಇರ್ತದೆ, ಇನ್ನು ಸಾಕು, ಈಗ ನಿನ್ನ ಬೌಂಡ್ರಿಯನ್ನು ಹಾಕು, ಇನ್ನು ಸಾಕು, ನಿನ್ನ ಜೀವನದ ನಿನ್ನ ಲೈಫು ಸಾಕು, ನೀನು ಎಲ್ಲರಿಗೋಸ್ಕರ ತ್ಯಾಗ ಮಾಡಿದ್ದು ಸಾಕು, ನೀನು ಎಲ್ಲರಿಗೋಸ್ಕರ ಸಹಿಸ್ಕೊಂಡಿದ್ದು ಸಾಕು, ನಿನಗೋಸ್ಕರ ನೀನು ಬೌಂಡ್ರಿ ಹಾಕು. ಇಲ್ಲಿ ಏನು ಹೇಳ್ತದೆ, ನಿನಗೋಸ್ಕರ ನೀನು ಬೌಂಡ್ರಿ ಹಾಕು. ಆ ಬೌಂಡ್ರಿ ಒಳಗೆ ಒಂದು ಗುರಿ ಇದೆ, ಆ ಗುರಿನ ಕಂಡುಬಿಟ್ಟು ನೋಡು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದೆ. ಸಕ್ಸಸ್ಸು ಸಹಿತ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಅಂದರೆ ಸಕ್ಸಸ್ ಬರ್ಬೋದು, ಹಣ ಬರ್ಬೋದು, ಶಾಂತಿ ಬರ್ಬೋದು, ನೆಮ್ಮದಿ ಬರ್ಬೋದು. ಅದು ಯಾವಾಗ ಬರುತ್ತಪ್ಪ ಅಂದರೆ ನೀನು ನಿನ್ನ ಗುರಿಯ ಕಡೆ ಹೋದಾಗ ಮಾತ್ರ ಅದನ್ನು ನೀನು ತಗೊಳಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಅಂದರೆ ನಿನ್ನನ್ನು ನೀನು ಪ್ರೊಟೆಕ್ಟ್ ಮಾಡ್ಕೋಬೇಕು. ನೀನು ಯಾವ ರೀತಿ ನಿನ್ನ ಲೈಫನ್ನು ಸಹಿಸ್ಕೋತೀಯ, ಯಾವ ರೀತಿ ನಿನ್ನನ್ನು ನೀನು ಪ್ರೀತಿ ಮಾಡ್ಕೋತೀಯ, ನಿನ್ನ ಖುಷಿಗೋಸ್ಕರ ನೀನು ಬದುಕ್ತೀಯ. ಇಲ್ಲಿಯವರೆಗೂ ನೀನು ಬೇರೆಯವ್ರಿಗೋಸ್ಕರ ಬದುಕಿದ್ದು ಸಾಕು. ನೆಕ್ಸ್ಟು ನಿನ್ನ ಪ್ರೀತಿ, ನಿನಗೋಸ್ಕರ, ನಿನ್ನ ಖುಷಿಗೋಸ್ಕರ, ನಿನ್ನ ನಗುವಿಗೋಸ್ಕರ, ನೀನು ಮಾಡಿರುವಂಥ ತ್ಯಾಗಕ್ಕೋಸ್ಕರ ಇನ್ನು ಮೇಲೆ ನೀನು ಬದುಕು. ನೀನು ಒಂದು ಗುರಿಯನ್ನು ಇಟ್ಕೋ ಅಂತ ಹೇಳಿ ಯೂನಿವರ್ಸ್ ನಿನಗೆ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಹೋಗ್ತಾ ಇದೆ. ಆದರೆ ಅದನ್ನು ನೀವು ತಿಳ್ಕೊಳ್ಳೋದೇ ಇದ್ದಾಗ, ಸ್ವಲ್ಪ ಕನ್ಫ್ಯೂಷನ್ನಲ್ಲಿದ್ದಾಗ ಈ ಥರ ನಿಮಗೆ ಒಂದು ಸಂದೇಶಗಳನ್ನು ಕೊಡ್ತಾ ಹೋಗುತ್ತೆ. ಯಾವ ರೀತಿಯಪ್ಪ ಅಂದರೆ ನಂಬರ್ಸ್ ಮುಖಾಂತರ ಕೊಡ್ತಾ ಹೋಗ್ಬೋದು, ಅಥವಾ ಮೊಬೈಲಲ್ಲಿ ಸ್ಕ್ರೋಲ್ ಮಾಡುವಾಗ ಡೇಟಲ್ಲಿ ತೋರಿಸ್ತಾ ಇರ್ಬೋದು, ಅಥವಾ ಟೈಮಲ್ಲಿ ನಿಮಗೆ ನಂಬರ್ಸ್ ತೋರಿಸ್ತಾ ಹೋಗ್ಬೋದು. ಈ ಥರ ಶೈನ್ ಕೊಡ್ತಾ ಹೋಗುತ್ತೆ. ಆಗ ನಿಮಗೆ ಅರಿವಾಗದೇ ಇದ್ದಾಗ ಬೇರೆ ಏನಾದರೂ ಶೈನ್ ಕೊಡ್ತಾ ಹೋಗುತ್ತೆ. ಆಗ ನೀವು ಅದನ್ನ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ತುಂಬಾ ಡೀಪಾಗಿ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಗುರಿ ಕಡೆ ಗಮನ ಕೊಡು, ನಿನ್ನ ಫೋಕಸ್ಸು ಒಂದು ಗುರಿಯ ನಿನ್ನ ಗುರಿ ಮುಟ್ಟೋವರೆಗೂ ಆ ಫೋಕಸ್ ನಿನ್ನಲ್ಲೇ ಇರಲಿ ಅಂತ ಹೇಳ್ತಾ ಇರ್ತಾರೆ. ಅಥವಾ ನಿನ್ನನ್ನು ನೀನು ರಕ್ಷಣೆ ಮಾಡುವಷ್ಟು ಕೊನೆ ಪಕ್ಷ ಅಷ್ಟಾದರೂ ನಿನ್ನನ್ನು ನೀನು ಪ್ರೀತಿ ಮಾಡ್ಕೊ, ನಿನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರನಾದರೂ ನಿನ್ನನ್ನು ಪ್ರೀತಿ ಮಾಡು ಅಂತ ಹೇಳ್ತಾ ಇದೆ. ಆಮೇಲೆ ನೇರ ದಾರಿ ಇದೆ ನಿನಗೆ, ಕಣ್ಬಿಟ್ಟು ನೋಡು. ನಿನ್ನ ಜೊತೆ ನಿನ್ನ ಎನರ್ಜಿ ಏನು ಮಾಡ್ತಾ ಇದೆ, ನೀನು ಡಿಪ್ರೆಷನ್ನಿಂದ ಹೊರಬಂದು ಅಥವಾ ನಿನ್ನ ಮನಸ್ಸಿನಲ್ಲಿರುವಂತಹ ದುಃಖವನ್ನು ಹೊರಗಾಕಿ ನಿನ್ನ ಆತ್ಮ, ನಿನ್ನ ಸೋಲ್ ಜರ್ನಿ ಏನು ಹೇಳ್ತಾ ಇದೆ ಅನ್ನೋದನ್ನು ನೀನು ತಿಳ್ಕೊ ಅಂತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಇಲ್ಲಿ ನೀನು ಸರಿಯಾದ ದಾರಿಯಲ್ಲಿ ಇದೆಯಾ, ಬಟ್ ಅದನ್ನು ನೋಡುವಂತಹ ಪರಿಸ್ಥಿತಿ ನಿನಗಿಲ್ಲ. ಅದನ್ನು ನೋಡುವಂತಹ ದಾರಿ ನೀನು ನೋಡ್ಕೊ, ನಿನ್ನನ್ನು ನೀನು ಪ್ರೀತಿ ಮಾಡ್ಕೊ, ನಿನ್ನನ್ನು ನೀನು ಖುಷಿ ಪಡ್ಕೊಳ್ಳೋದ್ರಿಂದ, ಅಂದರೆ ನಿನ್ನನ್ನು ನೀನು ಯಾವ ರೀತಿ ಖುಷಿಯಿಂದ ನೋಡ್ಕೋತೀಯ ಅದು ನಿನ್ನ ಆತ್ಮ ಏನು ಹೇಳ್ತದಪ್ಪ ಅಂದರೆ ನಿಮ್ಮ ಮೇಲೆ, ನಿಮ್ಮಲ್ಲಿರುವಂತಹ ಗೊಂದಲಗಳಿಗೆ, ನಿಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ ಅದೇ ಉತ್ತರ ಕೊಡುತ್ತೆ. ಯೂನಿವರ್ಸ್ ಕೊಡಬೇಕು, ಇವರು ಬಂದು ಕೊಡಲೇಬೇಕಂತಲ್ಲ. ನಿನ್ನ ಆತ್ಮ, ನಿನ್ನ ಮನಸ್ಸು, ನಿನ್ನ ಮೈಂಡ್ ನಿನಗೆ ಒಂದು ಅದ್ಭುತವಾದ ನಿನ್ನ ಜರ್ನಿ ಏನಿದೆ ಅನ್ನೋದನ್ನು ಅದು ಉತ್ತರ ಹೇಳ್ತಾ ಹೋಗುತ್ತೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀನು ಶಾಂತವಾಗಿರು, ನಿನ್ನ ಮನಸ್ಸು ಹಗುರು ಮಾಡ್ಕೊ, ನಿನ್ನ ಯಾರ ಬಗ್ಗೆನೂ ಯೋಚನೆ ಮಾಡಬೇಡ, ನೀನು ಶಾಂತವಾಗಿದ್ದಾಗ ನಿನ್ನೊಳಗೆ ನಿನಗೆ ಉತ್ತರ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀನು ಇಲ್ಲಿ ದುರ್ಬಲ ಅಲ್ಲ, ನಿನ್ನನ್ನು ನೀನು ಪ್ರೊಟೆಕ್ಟ್ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ನಿನ್ನ ಹತ್ರ ಇದೆ. ನೀನು ಅದಕ್ಕೆ ಒಂದು ದಾರಿ ಮಾಡಿಕೊಡು. ಯೂನಿವರ್ಸ್ ಏನು ಹೇಳ್ತಿದ್ದಾರೆ, ಅದಕ್ಕೆ ಒಂದು ದಾರಿ ಮಾಡಿಕೊಡು. ಈಗ ನಿನ್ನ ಪರೀಕ್ಷೆಯ ಟೈಮ್ ಮುಗಿದಿದೆ, ನೆಕ್ಸ್ಟ್ ಬರುವಂತಹ ಅಪರ್ಚುನಿಟಿಗಳಿಗೆ, ನಿನ್ನ ಖುಷಿಗೆ, ನಿನ್ನ ಪ್ರೀತಿಗೆ, ನಿನ್ನ ನೆಮ್ಮದಿಗೆ ಅರ್ಹತೆ ಇರುವಂತಹ ವ್ಯಕ್ತಿಗಳ ಜೊತೆ ಕೈ ಜೋಡಿಸುವಂತಹ ಶಕ್ತಿ ನಿನಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಹೋಗ್ತಾ ಇದೆ. ಅಂದರೆ ಇಲ್ಲಿ ನಿನ್ನ ಟೈಮ್ ಮುಗಿದಿದೆ, ಅಂದರೆ ಕಷ್ಟದ ಟೈಮ್ ಮುಗಿದು ಹೋಗಿದೆ.
ಹೋಗಿದೆ. ಇಲ್ಲಿ ಯೂನಿವರ್ಸ್ ನಿಮಗೆ ಏನನ್ನ ಗೈಡ್ ಮಾಡ್ತಾ ಇದ್ದಾರೆ ಅಂದರೆ, ಆ ಕಷ್ಟದ ಟೈಮ್ ಮುಗಿದು ಹೋಯಿತು, ಈಗ ನಿನ್ನ ಗುರಿಯ ಕಡೆ ಹೋಗುವಂತಹ ಸಮಯ ಬಂದಿದೆ, ಆ ಗುರಿಯ ಕಡೆ ಗಮನ ಕೊಡುವಂತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಇಲ್ಲಿ ಶೈಲ್ಡ್ ಮೆಡಿಯನ್ ಮೇಕ್ ಪ್ಲಾನ್ ದ ಫೋಕಸ್, ಅಂದರೆ ನೀವು ಫೋಕಸ್ ಮಾಡಬೇಕು, ನಿಮ್ಮ ಗುರಿಯ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು. ಇಲ್ಲಿ ಅವ್ರು ಮೊದಲು ಪದೇ ಪದೇ ಅದನ್ನೇ ಹೇಳ್ತಾಯಿದ್ರೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳುವಷ್ಟು ಶಕ್ತಿ ಸಾಮರ್ಥ್ಯ ಇರುವಂತಹ ವ್ಯಕ್ತಿತ್ವ ನಿಮ್ಮದು. ನಿಮ್ಮನ್ನು ಎಲ್ಲ ರೀತಿಯಿಂದನೂ ನಿಮ್ಮನ್ನು ನೀವೇ ಪ್ರೊಟೆಕ್ಟ್ ಮಾಡ್ಕೊತೀರಾ, ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊತೀರಾ. ನಿಮಗೆ ಅಂತಹ ಶಕ್ತಿ ಯೂನಿವರ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಮಾತಿನಲ್ಲಾಗಿರ್ಬೋದು, ನಿಮ್ಮ ಗಾಂಭೀರ್ಯದಲ್ಲಾಗಿರ್ಬೋದು, ನಿಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು, ನೀವು ಬೇರೆಯವ್ರನ್ನ ನೋಡುವಂತಹ ಇದರಲ್ಲಿರ್ಬೋದು, ಮನಸ್ಥಿತಿಯಲ್ಲಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನೀವು ತುಂಬಾ ಸ್ಟ್ರಾಂಗ್. ಒಂದು ಹೋರಾಟ ಮಾಡಿದ್ದೀರ, ಇಲ್ಲಿಯವರೆಗೂ ಹೋರಾಟ ಮಾಡಿದ್ದೀರ, ಎಲ್ಲನೂ ನೀವು ಸಹಿಸ್ಕೊಂಡಿದ್ದೀರ. ನಿಮ್ಮ ಜೀವನದಲ್ಲಿ ಸಹನೆಯಿಂದ ನೀವು ಏನೇ ಬಂದರೂ ನನ್ನ ಲೈಫನ್ನು ನಾನು ಒಂದು ಅದ್ಭುತವಾದ ಜರ್ನಿನ ನಾನು ರೆಡಿ ಮಾಡ್ಕೋತೀನಿ, ಇವತ್ತಲ್ಲ ನಾಳೆ ನಾನು ಒಂದು ಕ್ಷಣದಲ್ಲಿ ನನಗೆ ಎಲ್ಲ ಸಿಗುತ್ತೆ, ಯೂನಿವರ್ಸ್ ಸಪೋರ್ಟ್ ನನಗಿದೆ, ನಾನು ನಂಬಿರುವಂಥ ದೇವ್ರು ನನಗೆ ಸಪೋರ್ಟ್ ಇದೆ ಅಂತ ಹೇಳಿ ಪ್ರತಿಯೊಂದು ವಿಚಾರದಲ್ಲೂ ತ್ಯಾಗ ಮಾಡ್ತಾನೆ ನೀವು ನಿಮ್ಮ ಜೀವನವನ್ನು ಇದು ಮಾಡ್ಕೊತ ಬಂದ್ರಿ. ಬಟ್ ಇವಾಗ ಏನು ಹೇಳ್ತಾ ಇದ್ದಾರೆ, ಈಗ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ಸಮಯ ಬಂದಿದೆ. ಅಂದರೆ ನಿಮ್ಮ ಮುಂದಿನ ಪ್ಲ್ಯಾನ್ ಏನಿದೆಯೋ ಅದ್ರ ಮೇಲೆ ನೀನು ಗಮನ ಕೊಟ್ಟಿದ್ರೆ, ನೀನು ಫೋಕಸ್ ಮಾಡಿದ್ರೆ ನಿನ್ನ ಲೈಫಲ್ಲಿ ಒಂದು ಅದ್ಭುತವಾದ ಜೀವನ ಸಿಗ್ತಾ ಇದೆ, ಸಕ್ಸಸ್ಸನ್ನು ಸಿಗ್ತಾ ಇದೆ. ಫೈನಾನ್ಷಿಯಲಿ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಹೆಲ್ತ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮನ್ನು ನೀವು ಒಂದು ಹೀಲರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು, ಅಥವಾ ನೀವು ಆಧ್ಯಾತ್ಮಿಕದಲ್ಲಿ ಹೆಚ್ಚು ಹೋಗ್ತಾ ಇದ್ದೀರಿ ಅಂದರೆ ಅದು ಆಧ್ಯಾತ್ಮಿಕ ವ್ಯಕ್ತಿಗಳಾಗಬಹುದು, ಅಥವಾ ಪ್ರತಿಯೊಂದು ಪ್ಲ್ಯಾನಲ್ಲಿಯೂ ಸಹಿತ ನೀವು ಏನು ಪ್ಲ್ಯಾನ್ ಮಾಡ್ತೀರಾ ಆ ಪ್ಲ್ಯಾನಿಗೆ ಯೂನಿವರ್ಸ್ ಸಪೋರ್ಟ್ ಇದೆ ಅನ್ನೋದನ್ನ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಭಾವನೆಗಳನ್ನು ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ಕೊಳ್ಳಿ. ಅಂದರೆ ಅದನ್ನು ಅದನ್ನು ಪ್ಲ್ಯಾನ್ ಮಾಡಿ, ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಅದು ಏನು ಹೇಳ್ತಾ ಇದೆ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಮುಂದಿನ ದಾರಿ ಯಾವುದು, ನೀವು ಯಾವ ದಾರಿಗೆ ಹೋಗಬೇಕು ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನೀನು ಹೋರಾಟ ಮಾಡಬಲ್ಲೆ, ನೀನು ಏನು ಬೇಕಾದ್ರೂ ಜಯಿಸಬಲ್ಲೆ, ನಿನ್ನ ಒಳಗೆ ಬೆಂಕಿ ಇದೆ, ನಿನ್ನ ಒಳಗೆ ಶಾಂತಿ ಇದೆ, ನಿನ್ನ ಒಳಗೆ ಎಲ್ಲನೂ ಇದೆ. ನೀನು ಯಾರನ್ನು ಬೇಕಾದರೂ ಯಾವ ರೀತಿ ಬೇಕಾದರೂ ನೀನು ಗೆಲ್ಲುವಂಥ ಸಾಮರ್ಥ್ಯ ನಿನಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ನಿನಗೆ ಇಷ್ಟು ದಿನ ನಿನಗೆ ಒಂದು ಸಮಯ ಇತ್ತು, ಆ ಸಮಯ ನಿನ್ನ ಪರೀಕ್ಷೆ ಟೈಮ್ ಆಗಿತ್ತು. ಆ ಪರೀಕ್ಷೆ ಮುಗಿದಾದ ತಕ್ಷಣ ಏನಪ್ಪ ಅಂದರೆ ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಮಾಡ್ತಾರೆ ಅಂದರೆ, ಯಾವ ವಿಚಾರಕ್ಕೆ ನೀವು ಜಾಸ್ತಿ ಡಿಪ್ರೆಷನಲ್ಲಿ ಹೋಗಿರ್ತೀಯ, ನೋವು ಇದು ಮಾಡ್ಕೊಂಡಿರ್ತೀಯ, ನನಗೆ ಏನಿದೆ, ನನ್ನ ಮುಂದಿನ ಲೈಫ್ ಏನು, ಗುರಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗಿರಲ್ಲ. ಆ ಟೈಮಲ್ಲಿ ನಿಮಗೆ ಒಂದು ನಿಮ್ಮ ಇನ್ನರ್ ಚೈಲ್ಡ್ ಅಂದರೆ ಇನ್ನರ್ ಮನಸ್ಸು, ಒಳ ಮನಸ್ಸು ನಿಮಗೆ ಹೇಳ್ತಾ ಇರುತ್ತೆ, ನಿನ್ನ ಗುರಿ ಇದಲ್ಲ, ನಿನ್ನ ಗುರಿ ಬೇರೆ ಕಡೆ ಇದೆ, ಅದನ್ನು ಪ್ಲ್ಯಾನ್ ಮಾಡು, ಅದ್ರ ಕಡೆ ಫೋಕಸ್ ಮಾಡು, ಸಾಕು ಇಲ್ಲಿವರೆಗೂ ನೀನು ಕಣ್ಣೀರು ಹಾಕಿದ್ದು, ನೋವು ಪಟ್ಟಿದ್ದು, ಸಹಿಸ್ಕೊಂಡಿದ್ದು ಯಾವುದೂ ನಿನಗೆ ಬೇಡ. ಇನ್ನು ನೆಕ್ಸ್ಟು ನಿನಗೋಸ್ಕರ ನೀನು ಬದುಕು, ನಿನಗೋಸ್ಕರ ನಿನ್ನ ಫ್ಯೂಚರ್ಗೋಸ್ಕರ ಬದುಕು, ನಿನ್ನ ಮುಂದಿನ ನಡೆಗೋಸ್ಕರ ಬದುಕು. ನೀನು ಏನು ಬೇಕು ಅಂತ ಅಂದ್ಕೊಂಡಿದ್ದೀಯ, ಯೂನಿವರ್ಸಲ್ಲಿ ಏನು ನೀನು ಕೇಳ್ಕೊಂಡಿದ್ದೀಯ ಅದ್ರ ಕಡೆ ಹೆಚ್ಚಿನ ಗಮನ ಕೊಡು. ಒಂದು ಹೀಲರ್ ಆಗ್ಬೋದು, ಅಥವಾ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಹೋಗ್ತಾ ಇರ್ಬೋದು, ಅಥವಾ ನಿಮಗೆ ಕೆರಿಯರಲ್ಲಿ ಇನ್ನು ಗ್ರೋತ್ ಅನ್ನೋದು ಪ್ರಮೋಷನ್ಗೋಸ್ಕರ ಕಾಯ್ತಾ ಇರ್ಬೋದು, ಅಥವಾ ನೀವು ಕೆಲಸ ಹುಡುಕ್ತಾ ಇರ್ಬೋದು, ಆ ಕೆಲಸದ್ದು ಇಷ್ಟು ದಿನ ನಿಮಗೆ ಕಾಡಿಸಿತ್ತು ಆ ಕೆಲಸ ಸಿಗ್ತಾ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ತುಂಬಾ ನೋವು ಪಡ್ತಾ ಇರ್ತೀರ, ಆ ನೋವಿಂದ ನೀವು ಹೊರ ಬರ್ತಿರ್ಬೋದು, ಅಥವಾ ಆ ನೋವಿಂದನೇ ಒಂದು ಪಾಠ ಕಲಿತಾ ಇರ್ಬೋದು. ಆ ಪಾಠ ಕಲಿತ ಆದಮೇಲೆ ಅದರಿಂದ ಒಂದು ಜೀವನದಲ್ಲ ಒಂದು ಏನಿದೆ, ನನ್ನ ಜೀವನ ಯಾವ ರೀತಿ ನಾವು ಮುಂದೆ ಹೋಗ್ಬೇಕು ಅನ್ನೋದನ್ನು ಸಹಿತ ನೀವು ಇಲ್ಲಿ ತಿಳ್ಕೊಬೋದು. ಅಂದರೆ ಇಲ್ಲಿ ನೀವು ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಂಡ್ರೆ ಆ ಪ್ರೀತಿಯಿಂದ ನಿಮಗೆ ಒಂದು ಪ್ಲ್ಯಾನ್, ನಿಮ್ಮ ಗುರಿಯ ಕಡೆ ಏನಿದೆ, ನನ್ನ ಗುರಿ ಏನಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ಬೋದು. ಅಂದರೆ ಇಲ್ಲಿ ಭಾವನೆ ಕಡಿಮೆ ಆಗೋದಿಲ್ಲ, ನಿಮ್ಮ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ಕಡೆ ನಾನು ಏನು ಮಾಡಬೇಕು, ನಾನು ಯಾವುದ್ರ ಕಡೆ ಫೋಕಸ್ ಮಾಡಬೇಕು, ನನ್ನ ಗುರಿ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಗುರಿ ಏನು ಅನ್ನೋದನ್ನು ಗೊತ್ತಾಗುತ್ತೆ. ನಿಮ್ಮ ಜೀವನದ ಫೋಕಸ್ ಏನು, ನಿಮ್ಮ ಜೀವನದಲ್ಲಿ ಏನೋ ಬೆಳವಣಿಗೆ, ನಾನು ಏನಕ್ಕೆ ಹುಟ್ಟಿ ಬಂದೀನಿ, ನಾನು ಏನಕ್ಕೆ ಈ ಜೀವನನ ಮುಂದುವರಿಸ್ಬೇಕಾಗಿದೆ, ಇಷ್ಟು ದಿನ ನನಗೆ ಯಾಕೆ ಈ ಕಷ್ಟ ಬಂತು, ಯಾಕೆ ಈ ನೋವು ಬಂತು, ಇದರಿಂದ ನಾನು ಏನು ಜೀವನದ ಪಾಠ ಕಲಿತೆ ಅನ್ನೋದು ಎಲ್ಲ ಒಂದು ಕ್ಲಿಯರ್ ಆಗುತ್ತೆ. ಅಂದರೆ ಗುರಿ ನಿಮ್ಮ ಕಡೆ ಏನಿದೆಯೋ ಆ ಗುರಿ ಕ್ಲಿಯರ್ ಆಗುತ್ತೆ. ಅಂದರೆ ನೀವು ಏನು ಮಾಡಬೇಕು ಅನ್ನೋದು ಮುಂದಿನ ಈ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ನಿಮ್ಮ ಯೂನಿವರ್ಸ್, ಅಂದರೆ ನೀವು ನಂಬಿರುವಂತಹ ದೇವರು ನಿಮಗೆ ಗೈಡ್ ಮಾಡ್ತಾ ಇದೆ. ನಿಮ್ಮ ಎನರ್ಜಿ ಈ ಥರ ಯೂನಿವರ್ಸ್ ಏನು ಹೇಳ್ತಾ ಇದೆಯೋ ಅದನ್ನು ನೀವು
ದೈವಿಕ ಸಂದೇಶ ಹೇಳ್ತಾ ಇದೆ. ನಿಮ್ಮ ಗುರಿ ಈಗ ನೆಕ್ಸ್ಟ್ ಸ್ಪಷ್ಟವಾಗಿದೆ, ಆ ಗುರಿ ಕಡೆ ನೀವು ಹೋಗಿ ಅನ್ನೋದನ್ನ ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಹಂತ ಹಂತವಾಗಿ ಮುನ್ನಡಿ ಅಂತ ಹೇಳ್ತಾ ಇದೆ. ಪ್ಲ್ಯಾನ್ ಮಾಡು, ಹಂತ ಹಂತವಾಗಿ ಮುನ್ನಡಿತಾ ಹೋಗು. ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತೀಯ, ಅಂದರೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತೀಯ. ಹಂತ ಹಂತವಾಗಿ ಪ್ಲ್ಯಾನ್ ಮಾಡ್ತಾ ನಿನ್ನ ಭವಿಷ್ಯದ ಬಗ್ಗೆ ಒಂದು ಹೆಚ್ಚಿನ ಗಮನ ಕೊಟ್ಟು ಅಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಮಯನೂ ಬರ್ತಾ ಇದೆ. ಇದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಆಮೇಲೆ ಜನರು ನಿಮಗೆ ಗೌರವ ಕೊಡ್ತಾ ಹೋಗ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಇಲ್ಲಿ ಏನು ಹೇಳ್ತದಪ್ಪ ಅಂತ ಹೇಳಿದರೆ, ಇನ್ನೂ ಹೆಚ್ಚಿನ ಫೋಕಸ್, ಅಂದರೆ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಬೇರೆಯವ್ರಿಗೋಸ್ಕರ ಏನು ಇಲ್ಲಿವರೆಗೂ ಮಾಡಿದ್ರಿ ಅದು ನಿಮಗೆ ರಿಟರ್ನ್ ಆಗ್ತಾ ಇದೆ. ಅಂದರೆ ನೀವು ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡಿದ್ದು ಎಲ್ಲ ವೇಸ್ಟ್ ಆಗಿಲ್ಲ, ಅಂದರೆ ಅದು ವ್ಯರ್ಥ ಆಗಿಲ್ಲ, ಅದು ನಿಮಗೆ ರಿಟರ್ನ್ ಆಗಿ ನಿಮ್ಮ ಒಳಿತಿಗಾಗಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ನಿಮ್ಮ ದೈವಿಕ ಸಂದೇಶ ಹೇಳ್ತಾ ಇದೆ. ಇಲ್ಲಿ ಮೆಡಿಷನ್ ಗಾರ್ಡಿಯನ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಇಲ್ಲಿ ಮೆಡಿಷನ್ ಗಾರ್ಡಿಯನ್ ಏನು ಹೇಳ್ತಾ ಇದ್ದೀಪ್ಪ ಅಂತ ಹೇಳಿದರೆ, ಆಗಲೇ ಹೇಳಿದಂಗೆ ನಿಮಗೆ ನಿಮ್ಮ ಕಡೆ ನೀವು ಹೆಚ್ಚಿನ ಗಮನ ಕೊಡಿ. ನೀವು ನಿಮ್ಮನ್ನು ಮೊದಲು ಪ್ರೀತಿ ಮಾಡಿ, ನಿಮಗೋಸ್ಕರ ನೀವು ಒಂದು ದಾರಿನ ಹುಡುಕೊಳ್ಳಿ. ಅಂದರೆ ನಿನ್ನ ಆತ್ಮ ಏನು ಹೇಳಿತ್ತು, ಏನು ಹೇಳ್ತಾ ಇದೆಯೋ ಅದ್ರ ಪ್ರಕಾರ ನೀನು ಮುಂದೆ ಹೋಗು. ಯಾರು ಅಂತ ಅಂದರೆ ನಿನ್ನ ಗುರಿ ಕಡೆ ಗಮನ ಕೊಡು. ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ಎನರ್ಜಿ ನಿಮಗೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದೆ. ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಫೋಕಸ್ ಮಾಡೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ನೀವು ಹೇಳಿರೋ ಪ್ರಕಾರ ತುಂಬಾ ನೋವು ಪಟ್ಟಿದ್ದೀರಾ. ನೀವು ನಿಮ್ಮ ಮನಸ್ಸು ಎಷ್ಟು ಕಷ್ಟದಿಂದ ನೀವು ಜೀವನ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದು. ನೀವು ಬೇರೆಯವ್ರಿಗೋಸ್ಕರನೇ ಇಲ್ಲಿವರೆಗೂ ಬದುಕಿದ್ರಿ. ಅವರು ನನ್ನನ್ನು ಮುಂದೆ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಅವರು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಅವರು ನನಗೋಸ್ಕರ ಎಲ್ಲ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಸಹಿತ ಇಟ್ಕೊಂಡಿದ್ರು. ಬಟ್ ಅಲ್ಲಿ ಏನಾಗಿದೆಪ್ಪ ಅಂದರೆ, ಆ ನಿರೀಕ್ಷೆಗೆ ಪೆಟ್ಟು ಬಿದ್ದಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಆಗ ಮನಸ್ಸಿಗೆ ನೋವು ಆದೇ ಆಗುತ್ತೆ. ಅಂದರೆ ಇಲ್ಲಿ ಹಾರ್ಟ್ ಚಕ್ರಕ್ಕೆ ನೋವಾಗುತ್ತೆ. ನಮ್ಮವರಿಂದನೇ ನಮಗೆ ತುಂಬಾ ನೋವಾಗಿರುತ್ತೆ. ಆವಾಗ ಏನಾಗುತ್ತಪ್ಪ ಅಂದರೆ, ನಿಮ್ಮ ಮನಸ್ಸು, ನಿಮ್ಮ ಬಾಡಿ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ. ಅಂದರೆ ನಿಮ್ಮನ್ನು ಹೀಲ್ ಮಾಡಿಕೊಳ್ಳುವಂತಹ ಸಮಯ ನಿಮಗೆ ಬಂದಾಗಿದೆ ಅನ್ನೋದು ಯೂನಿವರ್ಸ್ ಹೇಳ್ತಾ ಇದೆ. ಯೂನಿವರ್ಸ್ ಇಲ್ಲೆಲ್ಲ ನಿಮಗೆ ದಾರಿ ತೋರಿಸಿದ್ರು, ಇಲ್ಲಿ ನಿಮಗೆ ಹೀಲಿಂಗ್ ಇದು ಕಾಣ್ತಾ ಇದೆ. ಅಂದರೆ ಯೂನಿವರ್ಸ್ ಸಪೋರ್ಟ್ ನಿಮ್ಮ ಜೊತೆನೇ ಇದೆ. ನಿಮ್ಮ ಸುತ್ತ ನಿಮ್ಮ ಆ ಎನರ್ಜಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದೆ. ನೀವು ಕಂಡ ಆತ್ಮ, ಅಂದರೆ ನೀವು ಯಾರ್ಯಾರಲ್ಲಿ ಇವರು ನನ್ನವರು, ಇವರು ನನಗೋಸ್ಕರನೂ ಬದುಕ್ತಿದ್ದಾರೆ, ಇವರು ನನಗೋಸ್ಕರನೂ ಸಪೋರ್ಟಿವ್ ಆಗಿದ್ದಾರೆ, ಇವ್ರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನೋವಂಥ ಮನಸ್ಥಿತಿ ನಿಮಗೆ ಇಟ್ಕೊಂಡಿದ್ರಿ. ಬಟ್ ಅಲ್ಲಿ ಆಗಿದ್ದಂಥ ನೋವಿಂದಲೇ ನೀವು ಒಂದು ಜ್ಞಾನ ಪಡ್ಕೊಂಡ್ರಿ. ಅಂದರೆ ಅವರಿಂದನೇ ನೀವು ಒಂದು ಪಾಠ ಕಲ್ತ್ರಿ. ಇದು ನನ್ನದಲ್ಲ, ನನಗೋಸ್ಕರ ನಾನು ಬದುಕಬೇಕು, ನಾನು ಎಷ್ಟೇ ಮಾಡಿದ್ರು ಇದು ನನಗೆ ಯಾರು ಏನು ಮಾಡಲ್ಲ ಅನ್ನುವಂತಹ ಪಾಠವನ್ನು ಕಲ್ತಿದ್ದೀರ ಇಲ್ಲಿ. ಅಂದರೆ ಇತರರಿಗೆ ಮಾತ್ರ ಅಲ್ಲ, ಮೊದಲು ತನ್ನನ್ನು ತಾನು ಪ್ರೀತಿ ಮಾಡುವಂತಹ, ತನ್ನನ್ನು ತಾನು ಹೀಲ್ ಮಾಡಿಕೊಳ್ಳುವಂತಹ ಪಾಠವನ್ನು ಕಲ್ತ್ರಿ. ಅಂದರೆ ಲೆಸನನ್ನು ಕಲ್ತ್ರಿ ನೀವು. ಆ ವ್ಯಕ್ತಿಗಳು, ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗಳು ಒಂದು ಅದ್ಭುತವಾದ ಪಾಠವನ್ನು ಕಲಿಸಿದ್ರು ನಿಮಗೆ ಅಂತ ಹೇಳ್ಬೋದು. ಯಾಕೆಂದರೆ ನಾವೀಗ ಬೇರೆಯವ್ರಿಗೋಸ್ಕರನೇ ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ, ಬೇರೆಯವ್ರಿಗೋಸ್ಕರನೇ ಎಲ್ಲ ಜೀವನದ ತ್ಯಾಗ ಮಾಡ್ತಾ ಇರ್ತೀವಿ. ಹಣ ಕೊಡ್ತಿರ್ತೀವಿ, ಅವ್ರಿಗೆ ಬೇಕಾಗಿ ತಂದು ಕೊಡ್ತಿರ್ತೀವಿ, ಅವ್ರಿಗೆ ಅಡುಗೆ ಮಾಡ್ತೀವಿ, ಅವ್ರಿಗೆ ಊಟ ಕೊಡ್ತೀವಿ, ಅವ್ರಿಗೆ ಪ್ರೀತಿ ತೋರಿಸ್ತೀವಿ, ಅವ್ರಿಗೆ ಎಲ್ಲ ಕೆಲಸನೂ ನಾವು ಮಾಡ್ತಿರ್ತೀವಿ. ಬಟ್ ಏನಪ್ಪ ಅಂದರೆ, ನಮಗೆ ನಾವು ಅವರಿಂದ ನಿರೀಕ್ಷೆ ಮಾಡಿರೋದು ಯಾವುದೂ ನಮಗೆ ಸಿಕ್ಕಿರಲ್ಲ. ಆಗ ಏನಾಗುತ್ತೆ ಅಂದರೆ, ನಮ್ಮ ಹಾರ್ಟು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂದರೆ ಅವರಿಂದ ನಾವು ಏನನ್ನು ನಿರೀಕ್ಷೆ ಮಾಡಿರ್ತೀವೋ ಅದು ಯಾವುದೂ ನಮಗೆ ಆಗಿರೋದಿಲ್ಲಲ್ಲ. ಆಗ ಏನಾಗ್ತಾ ಹೋಗುತ್ತೆ, ನಾವು ತುಂಬಾ ಒಳಗೆ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತೀವಿ. ಅಂದರೆ ನಾವು ಏನಾಗ್ತಾ ಇದೀವಪ್ಪ ಅಂದರೆ, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮಗೋಸ್ಕರ ನಾವು ಬದುಕ್ತಾ ಹೋಗಬೇಕು, ನನಗೋಸ್ಕರನೂ ಮುಂದೆ ಒಂದು ಲೈಫ್ ಇದೆ, ನಾವು ಅದಕ್ಕೋಸ್ಕರ ಬದುಕಬೇಕು, ನಾವು ಏನು ಮಾಡಬೇಕು, ಯಾವುದರಿಂದ ನಮಗೆ ಅದು ಆ ಗುರಿನ ನಾವು ತಲುಪ್ತೀವಿ ಅನ್ನೋದ್ರ ಬಗ್ಗೆ ನೀವು ತುಂಬಾ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀರಾ. ಅಂದರೆ ನಿನ್ನ ನೋವನ್ನು ನೀನೇ ಮರೆಯುವಂತಹ ಶಕ್ತಿನ ನೀವು ಪಡ್ಕೋತೀಯ. ಎಷ್ಟೇ ನೋವು ಕೊಟ್ಟರು ಸಹಿತ ಅದನ್ನು ಗಟ್ಟಿ ಮನಸ್ಸಿಂದ ತಡ್ಕೋತೀಯ. ಅಂದರೆ ಅಲ್ಲಿ ಯೂನಿವರ್ಸ್ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನೀನು ತುಂಬಾ ಸ್ಟ್ರಾಂಗ್ ಆಗಿರೋ ರೀತಿ ನೀನು ತೋರಿಸ್ತಾ ಹೋಗ್ತೀಯ. ಅದ್ರ ಎದುರಿಗೆ, ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳ ಎದುರಿಗೆ ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ. ನಾವು ವೀಕ್ ಅಂತ ತೋರಿಸ್ಕೊಳಕ್ಕಾಗಲ್ಲ. ಅಂದರೆ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಸಹಿತ ಅವ್ರ ಎದುರಿಗೆ ಒಂದು ಸ್ಟ್ರಾಂಗ್ ಆಗಿ ಅವ್ರ ಜೊತೆ ನಾವು ತುಂಬಾ ಚೆನ್ನಾಗಿರೋಕ್ಕೆ ಪ್ರಯತ್ನ ಮಾಡ್ತೀವಿ.
ಮಾಡ್ತೀವಿ. ಆದರೆ ಅಲ್ಲಿ ಯೂನಿವರ್ಸ್ ನೀವು ಮಾಡೋ ಪ್ರಯತ್ನ ಅಲ್ಲ, ಯೂನಿವರ್ಸ್ ಮಾಡುವಂತಹ ಪ್ರಯತ್ನ ಅಲ್ಲ. ಅಂದರೆ ನಿನ್ನ ಅದು ಸ್ಟ್ರಾಂಗ್ ಮಾಡ್ತಾ ಇದೆ, ಅವ್ರ ಎದುರಿಗೆ ನಿನ್ನನ್ನು ಸ್ಟ್ರಾಂಗ್ ಮಾಡ್ತಾ ಇದೆ. ಆದರೆ ದೇಹ, ಮನಸ್ಸು, ಆತ್ಮ ಈ ಮೂರು ನಮಗೆ ಯಾವ ರೀತಿ ಇರುತ್ತಪ್ಪ ಅಂದರೆ, ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ದೇಹ ಮನಸ್ಸು ಎಲ್ಲದಕ್ಕೂ ದಣಿವಾಗಿದೆ. ಅಲ್ಲಿ ಅವರು ಔಷಧಿ ಕೊಡ್ತಾ ಇದ್ದಾರೆ, ನಿನಗೆ ಒಂದು ಹೀಲ್ ಮಾಡ್ತಾ ಇದ್ದಾರೆ. ನಿನ್ನ ಜರ್ನಿಗೆ ನೀನು ಮುಂದೆ ಹೋಗುವಂತಹ ಕೆಲಸಕ್ಕೆ ಅವರು ಇದರಿಂದ ಹೀಲ್ ಮಾಡ್ತಾ ಇದ್ದಾರೆ. ಅಂದರೆ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿನ್ನನ್ನು ಪಾಸಿಟಿವ್ ಆಗಿ ಎನರ್ಜಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ನಿನ್ನಲ್ಲಿರುವಂತಹ ನೆಗೆಟಿವ್ನೆಲ್ಲ ತೆಗೆದುಹಾಕಿ ಒಂದು ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದ್ದಾರೆ. ನೀವು ನಂಬಿರುವಂತಹ ದೈವ ಏನು ಮಾಡ್ತಾ ಇದೆ ಅಂದರೆ ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದೆ. ನೀನು ಸಿಗ್ನಲ್ ಅಲ್ಲ, ಅಂದರೆ ಸಿಂಗಲ್ ಅಲ್ಲ ನೀನು, ನಾವು ನಿನ್ನ ಜೊತೆ ಇದ್ದೀವಿ ಅನ್ನೋ ಧೈರ್ಯ ಕೊಡ್ತಾ ಇದ್ದಾರೆ. ಜನರ ಮೂಲಕ ನಿಮಗೆ ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಮಾತುಗಳ ಮೂಲಕ ನಿಮಗೆ ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ವಿಡಿಯೋ, ಪುಸ್ತಕ, ಮೆಸೇಜ್ ಇದ್ರ ಮುಖಾಂತರ ನಿಮಗೆ ಒಂದು ಹೀಲಿಂಗ್ ಪ್ರೊಸೆಸ್ಸನ್ನು ನಡೆಸ್ತಾ ಇರ್ಬೋದು. ಅಂದರೆ ನಿಮ್ಮ ಮೈಂಡನ್ನು ಒಂದು ಡೈವರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ನೋವಿಂದ ಹೊರಗೆ ಬರಲಿ ಅಂತ ಹೇಳಿ ಆ ಮೈಂಡನ್ನು ಸಹಿತ ಡೈವರ್ಟ್ ಮಾಡುವಂತಹ ಶಕ್ತಿ ಯೂನಿವರ್ಸಿಗೆ ಮತ್ತು ನಾವು ನಂಬಿರುವಂತಹ ಗೈಡೆನ್ಸ್ ಅಂದರೆ ಗೈಡ್ ಕೊಡ್ತಾ ಇರುವಂತಹ ಸ್ಪಿರಿಚುವಲ್ ಗೈಡೆನ್ಸ್ ಇರುವಂತಹ ಎನರ್ಜಿನೇ ಆ ಥರ ಇರುತ್ತೆ. ಅಂದರೆ ನಮ್ಮನ್ನು ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮನ್ನು ನಾವು ಹೇಗೆ ಹೀಲ್ ಮಾಡ್ಕೋಬೇಕು, ನಾವು ಹೇಗೆ ಬೇರೆಯವ್ರಿಗೋಸ್ಕರ ನಾವು ಹೀಲ್ ಮಾಡಬೇಕು, ನಾವು ಬೇರೆಯವ್ರಿಗೋಸ್ಕರ ಒಂದು ಉದಾಹರಣೆಯಾಗಿ ಜೀವನನ ಒಂದು ಎತ್ತರ ಸ್ಥಾನಕ್ಕೆ ಹೋಗಬೇಕು ಅನ್ನೋದನ್ನು ಸಹಿತ ಇಲ್ಲಿ ಮೆಡಿಷಿಯನ್ ಗಾರ್ಡಿಯನ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಹಳೆಯ ಭಾರ ಬಿಡ್ತಾ ಇದ್ದೀವಿ, ಈಗ ನಾವೊಂದು ಹಳೆಯ ಭಾರವನ್ನು ಬಿಡ್ತಾ ಇದ್ದೀವಿ, ಅನ್ನೋ ಒಂದು ನೋವು ತೆಗೆದು ಬಿಡ್ತಾ ಇದ್ದೀವಿ. ಆ ನೋವು ಬಿಡ್ತಾ ಇದ್ದೀವಿ ಅಂದರೆ ಒಳಗಿನ ಗಾಯ ಗುಣಪಡಿಸ್ಕೊಳ್ಳಬೇಕು. ಇವಾಗ ರಿಲೇಷನ್ಶಿಪ್ಪಲ್ಲಿಂದ ಒಂದು ನೋವು ಅನುಭವಿಸ್ತಾ ಇರ್ತೀವಿ, ಆ ನೋವನ್ನು ಒಳಗೊಳಗೆ ನಾವು ನೋವು ಅನುಭವಿಸ್ತಾ ಇರ್ತೀವಿ. ಅದನ್ನು ಗುಣಪಡಿಸ್ಕೋಬೇಕು ಅಂದರೆ ನಾವೊಂದು ಸ್ಪಿರಿಚುವಲ್ ಜರ್ನಿ ಇರಬೇಕು, ಅಥವಾ ಒಂದು ಆಧ್ಯಾತ್ಮಿಕ ಜರ್ನಿಗೆ ಬರಬೇಕು, ಅಥವಾ ಒಬ್ಬ ಹೀಲರ್ ಆಗಿರಬೇಕು, ಅಥವಾ ಒಂದು ಯಾವುದೋ ಒಂದು ಮೆಡಿಸಿನ್ ತೊಗೊಳ್ತಾ ಇರಬೇಕು. ಅಂದರೆ ಈಗ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅಂದರೆ ಒಂದು ಟೆನ್ಷನ್ ಆಗಿರ್ತದೆ ಎಂದು ಒಂದು ಮೆಡಿಸಿನ್ ತೊಗೊಂಡಿರ್ತೀವಿ, ಅಥವಾ ನಮ್ಮ ಮನಸ್ಸು ಶಾಂತಿ ಬೇಕು ಅಂತ ಹೇಳಿ ನಾವು ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಅಥವಾ ನನಗೆ ಏನೋ ಬೇರೆ ಇಷ್ಟು ನನಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿದರೆ ಮತ್ತೆ ರೇಖಿ ಹೀಲಿಂಗ್ ಮಾಡಿಸ್ಕೊಳ್ತಾ ಇರ್ತೀವಿ. ಈ ಥರ ನಮ್ಮ ಬಾಡಿನ ನಾವು ಹೀಲಿಂಗ್ಗೆ ಕೊಡ್ತಾ ಇರ್ತೀವಿ. ಇಲ್ಲ ಅಂದರೆ ಯೂನಿವರ್ಸಿಗೆ ಒಪ್ಪಿಸಿರ್ತೀವಿ. ಯೂನಿವರ್ಸಿಗೆ ನಾವು ಒಪ್ಪಿಸಿರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮನ್ನು ಆ ದೈವದ ಶಕ್ತಿನೇ ನಮ್ಮನ್ನ ಹೀಲ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾರೆ. ಅಂದರೆ ದೇಹ ಮನಸ್ಸು ಬ್ಯಾಲೆನ್ಸ್ ಮಾಡೋಕ್ಕೆ ಅದು ಹೀಲಿಂಗ್ ಪ್ರೊಸೆಸ್ ನಡೆಯುತ್ತೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ತುಂಬಾ ಎನರ್ಜಿ ಇದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಹಿತಿನೂ ಒಂದೇ ಥರದ ಹೀಲಿಂಗ್ ಇರಲ್ಲ, ಅಂದರೆ ಎಲ್ಲ ಮಾಹಿತಿಗಳು ಒಂದೇ ಥರದಲ್ಲಿ ಹೀಲಿಂಗ್ ಇರಲ್ಲ. ನಿಮಗೆ ಒಂದು ಮಾನಸಿಕವಾಗಿರುವಂತಹ ಮಾನಸಿಕಕ್ಕೆ ಏನು ಬೇಕೋ ಅದರ ಹೀಲಿಂಗ್ ಇರುತ್ತೆ. ಒಂದು ನಮ್ಮ ಬಾಡಿಗೆ ಯಾವ ರೀತಿ ಹೀಲ್ ಬೇಕಾಗಿರುತ್ತೆ ಅದನ್ನು ಹೀಲ್ ಮಾಡ್ಕೊತಾ ಹೋಗ್ತೀವಿ, ಅಥವಾ ನಮ್ಮ ಮನಸ್ಸಿಗೆ ಯಾವ ಔಷಧಿ ಕೊಡಬೇಕಾಗಿರುತ್ತೆ ಅದನ್ನು ಕೊಡ್ತಾ ಹೋಗ್ತೀವಿ, ಅಥವಾ ನಮಗೆ ಟೆನ್ಷನ್ ಆದಾಗ ನಾವು ಅದಕ್ಕೆ ಯಾವ ರೀತಿ ಮೆಡಿಸಿನ್ ಕೊಡ್ತಾ ಹೋಗ್ತೀವಿ. ಅದು ನಮ್ಮ ಬಾಡಿ, ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಎಲ್ಲನೂ ಶುದ್ಧಿ ಮಾಡ್ತಾ ಹೋಗುತ್ತೆ. ಆಗ ಏನಾಗುತ್ತಪ್ಪ ಅಂತ ಹೇಳಿದರೆ ನಮ್ಮನ್ನು ನಾವು ಮೊದಲು ರಕ್ಷಣೆ ಮಾಡ್ಕೋತೀವಿ, ಆಮೇಲೆ ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೋತೀವಿ. ಬೇರೆಯವ್ರ ಮೇಲೆ ಇದ್ದಂಥ ಫೀಲಿಂಗ್ಸ್ನೆಲ್ಲ ನಿಯಂತ್ರಣ ಮಾಡ್ತೀವಿ. ಮೊದಲನೇದಾಗಿ ನಮ್ಮನ್ನು ರಕ್ಷಣೆ ಮಾಡ್ಕೊಳಕ್ಕೆ ಕಲ್ತೀವಿ ಅಂದರೆ ನಾವು ಬೇರೆಯವ್ರಿಗೋಸ್ಕರ ಎಷ್ಟು ತ್ಯಾಗ ಮಾಡೋಕ್ಕೆ ಹೋಗ್ತಿದ್ದೀವಿ, ಅವ್ರ ಮೇಲೆ ಎಷ್ಟು ಪೊಸೆಸಿವ್ ಆಗಿ ಪ್ರೀತಿ ತೋರಿಸ್ತಾ ಇದ್ವಿ, ಅದೆಲ್ಲ ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ನೀವು ಪೂರ್ತಿ ಹೀಲ್ ಆಗ್ತಾ ಹೋಗ್ತೀವಿ. ಪೂರ್ತಿ ಹೀಲ್ ಆದಾಗ ಏನಾಗ್ತೀರ, ನೀವು ಒಂದು ಸ್ವಚ್ಛವಾದ ಆತ್ಮ ಆಗಿ ಕನ್ವರ್ಟ್ ಆಗ್ತೀರ. ಅಂದರೆ ಬದಲಾವಣೆ ಬರುತ್ತೆ ನಿಮ್ಮ ಲೈಫಲ್ಲಿ. ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಜರ್ನಿಲಿ ಒಂದು ಅದ್ಭುತವಾದ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ನಿಮ್ಮ ಸ್ಪಿರಿಚುವಲ್ ಗೈಡೆನ್ಸ್ ಹೇಳ್ತಾ ಇದೆ. ಅಂದರೆ ನೀನು ಈಗ ಸುರಕ್ಷಿತ, ಈಗ ನಿನ್ನನ್ನು ನಾವು ಗುಣಪಡಿಸಿದ್ದೀವಿ. ನೀನು ಮುಂದಿನ ನಿನ್ನ ಗುರಿ ಏನಿದೆ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡು. ನಿನ್ನ ಗುರಿ ಯಾವ ಕಡೆ ಹೋಗಬೇಕು ಅಂತ ನಿನ್ನ ಮನಸ್ಸಲ್ಲಿ ಬರುತ್ತೋ, ನಿನ್ನ ಆತ್ಮ ಹೇಳುತ್ತೋ, ನಿನ್ನ ಇನ್ನರ್ ಚೈಲ್ಡ್ ಏನು ಹೇಳುತ್ತೋ, ಅಂದರೆ ಆತ್ಮ ಏನು ಹೇಳುತ್ತೋ ಅದ್ರ ಕಡೆ ಹೆಚ್ಚಿನ ಗಮನ ಕೊಡು ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಒಬ್ಬ ಹೀಲರ್ ಆಗಿರ್ಬೋದು, ಅಥವಾ ಒಬ್ಬ ಡಾಕ್ಟರ್ ಆಗಿರ್ಬೋದು, ಅಥವಾ ಒಬ್ಬ ಶಿಕ್ಷಕರಾಗಿರ್ಬೋದು, ಅಥವಾ ಮನೆಯಲ್ಲಿ ಪ್ರೀತಿ ತೋರಿಸುವಂಥ ಒಬ್ಬ ಮುದ್ದಾದ ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಎಲ್ಲ ರೀತಿಯಿಂದನೂ ನೀವು ಏನೇನು ಅನುಭವಿಸ್ತಾ ಇದ್ರಿ ಅದೆಲ್ಲದಕ್ಕೂ ಈ ಕ್ಷಣದಿಂದ ನಿಮ್ಮ ಸ್ಪಿರಿಚುವಲ್ ಗೈಡ್ ನಿಮ್ಮನ್ನು ಹೀಲ್ ಮಾಡಿದ್ದಾರೆ. ಅಂದರೆ ಇಲ್ಲಿವರೆಗೂ ನಿಮಗೆ ಒಂದು ದಾರಿ ತೋರಿಸ್ತಾ ಇದ್ರು, ಆ ದಾರಿಯಿಂದ ನಿಮ್ಮನ್ನು ಒಂದು ಹೀಲರ್ ಆಗಿ ನಿಮ್ಮನ್ನು ಹೀಲ್ ಮಾಡಿ ನಿಮ್ಮ
ಪಾಸಿಟಿವ್ ಎನರ್ಜಿ ಕನ್ವರ್ಟ್ ಮಾಡಿದ್ದಾರೆ. ನಿಮ್ಮ ಜೀವನ ಇಲ್ಲಿಂದ ಇತ್ತಗೆ ಬದಲಾವಣೆ ಆಗಲಿ, ನಿಮ್ಮ ಗುರಿಯ ಕಡೆ ಗಮನ ಆಗಲಿ, ನೀವು ಏನಕ್ಕೆ ಹುಟ್ಟಿದ್ದೀರಾ, ಆ ಹುಟ್ಟಿನ ಗುರಿ ಏನು, ಅಥವಾ ನೀವು ಏನು ಮಾಡಬೇಕು ಅಂತ ನಿಮ್ಮ ಲೈಫಲ್ಲಿ ಅಂದ್ಕೊಂಡಿದ್ದೀರಾ ಅದೆಲ್ಲ ನೀವು ಅಚೀವ್ ಮಾಡಲಿ ಅಂತ ಹೇಳಿ ನಿಮ್ಮ ಒಂದು ಎನರ್ಜಿನ, ನಿಮ್ಮ ಒಂದು ಶಕ್ತಿನ, ನೀವು ಇರುವಂಥ ಸ್ಟ್ರಾಂಗನ್ನು ಒಂದು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದರೆ ನಿಮ್ಮಲ್ಲಿರುವಂತಹ ಶಕ್ತಿ ಏನಿದೆ ಅನ್ನೋದನ್ನ ಇಲ್ಲಿ ಯೂನಿವರ್ಸ್ ನಿಮಗೆ, ನೀವು ನಂಬಿರುವಂತಹ ಗೈಡೆನ್ಸ್, ಸ್ಪಿರಿಚುವಲ್ ಗೈಡೆನ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಗ್ತಾಯಿರಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಸಂತೋಷವಾಗಿರಿ. ನಿಮ್ಮ ಗೈಡೆನ್ಸು ನಿಮ್ಮ ಜೊತೆನೇ ಇರುತ್ತೆ. ಆ ಎನರ್ಜಿನ ನೀವು ಕಂಡುಹಿಡೀರಿ. ಅಂದರೆ ಆ ಎನರ್ಜಿನ ನೀವು ನೋಡ್ತಾ ಅದ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯನ ಪಡ್ಕೊಂಡ್ರಿಂದ ನಿಮ್ಮ ಲೈಫಿಗೆ ಇನ್ನೂ ಅದೇ ಒಂದು ಅದ್ಭುತವಾದ ದಾರಿನ ತೋರಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.